90s ಕಿಡ್ಸ್ ಹೆಂಗ್ ಪ್ರಪೋಸ್ ಮಾಡ್ತಿದ್ರು, ಜೊತೆಗೆ 2K ಕಿಡ್ಸ್ ಮಧ್ಯೆ ಯಾವ ರೀತಿ ಆ ಪ್ರಪೋಸಲ್ ಅದು ನಾನು ಕೊಟ್ಟಿದ್ದ ಲೆಟರ್ ನೋಡಿದ್ರಾ? ಓದಿದ್ದೀನಿ. ಓದಕ್ ಬರುತ್ತಾನೆ. ಕಟ್ಟು 2K ಕಿಡ್ಸ್. 2K ಕಿಡ್ಸ್ ಅಲ್ಲೂ ಮುಖ ನೋಡಲ್ಲ, ಮೊಬೈಲ್ ಇಲ್ಲ ನಾನು ಮೆಸೇಜ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ರಿಪ್ಲೈ ಬೇಕು. ಇವಾಗ ಏನು ಯಾಕೋ ಡೌಟು, ಇನ್ನೊಬ್ರು ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡ್ತಾ ಇದೆಯಾ ಅಂತ. ನೀನು ಒಬ್ಬಳನ್ನ ಮೇಂಟೈನ್ ಮಾಡೋಕ್ಕೆ ನನ್ನ ಕೈಲಾಗ್ತಿಲ್ಲ. ಈ ಥರ ನನಗೆ 2-3 ಜನ ಹೇಳಿದ್ದಾರೆ ಅವರು. ಸೊ ಯಾವ ಝೋನಲ್ಲಿ ಇಟ್ಟಿದ್ದೀರಾ? ಓಕೆ ಝೋನಲ್ಲೇ ಇಟ್ಟಿದ್ದೀನಿ. ಪೇರೆಂಟ್ಸಿಗೆ ಹೋಗಿ ಹೇಳ್ತಾ ಇದ್ದೀರಾ ಈಗ? ನಮ್ಮಮ್ಮ ಪಾಪ ಯಾವ ಹುಡ್ಗನೂ ನೋಡಕ್ ಹೋಗ್ಬೇಡ, ನಂಗೆ ಇವ್ರಂದ್ರೆ ಇಷ್ಟ, ನಾನು ಇವ್ರನ್ನೇ ಮದ್ವೆ ಆಗ್ತೀನಿ. ಮದುವೆ ಆಗ್ತೈತ? ನೀನು ಫಸ್ಟ್ ನನ್ನ ಬೈಬೇಡ, ಇವಾಗ ಹೇಳ್ತೀನಿ ಏನೋ ಒಂದು. ಅಲ್ಲ, ಈ ಹುಡುಗಿ ಯಾರು ಫಸ್ಟ್? ಈ ಹುಡುಗಿ ಯಾರು ಕರ್ಕೊಂಡ್ ಬಂದಿದ್ದೀರಾ? ಎಲ್ಲ ಕ್ವಶನ್ಸ್ ಎಲ್ಲ ಕೇಳ್ಬೇಡ. ಹುಡುಗಿ ಅಂದ್ರೆ ನನಗೆ ಇಷ್ಟ. ಇಷ್ಟ ಅಂದ್ರೆ ಏನೋ ಅರ್ಥ? ನೀ ಏನು ಹೇಳಕ್ ಹೊರಟಿದೆ ಈಗ? ಈ ಹುಡುಗಿ ಯಾರು ಫಸ್ಟ್ ಹೇಳು? ಈಗ ಸಿನ್ಸ್ ಇದು 1990s ಅಂತ ಇರೋದ್ರಿಂದ ಟೈಟಲಲ್ಲಿ ಒಂದು ಸೆಗ್ಮೆಂಟ್ ಅಷ್ಟೇ ಆಯ್ತಾ, ಅದ್ರಲ್ಲಿ ಏನಿಲ್ಲ. ಈಗ ನೀವೀಗ 90s ಕಿಡ್ಸ್ನ ನೀವು ಆ್ಯಕ್ಚುಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ 90s ಕಿಡ್ಸ್ ಫಾರ್ ಎಕ್ಸಾಂಪಲ್ ನಿಮ್ಮಿಬ್ಬರಲ್ಲಿ ಯಾರಾದರೂ ಈಗ ಪ್ರಪೋಸ್ ಮಾಡೋ ಥರ ಇದ್ದರೆ ಹೆಂಗೆ ಪ್ರಪೋಸ್ ಮಾಡ್ತಿದ್ರು, ಜೊತೆಗೆ 2K ಕಿಡ್ಸ್ ಮಧ್ಯೆ ಯಾವ ರೀತಿ ಆ ಪ್ರಪೋಸಲ್ ಶೇರ್ ಆಗ್ತಿತ್ತು ಅಂತ ನೀವು ಇನ್ಯಾಕ್ಟ್ ಮಾಡಿ ತೋರಿಸೋದಾದ್ರೆ ಯಾರು ಬೇಕಾದ್ರೂ ಮಾಡ್ಬೋದು ಇಬ್ಬರು. ಅರುಣ್ ಮಾಡಿ, ನೀವು ಮಾಡಿ. ಅವ್ರಿಗೆ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಸೀನಿಯರ್. ಸಿಂಗಲ್ ಅಲ್ವಾ? ನೀವು ಸಿಂಗಲ್ ಅಲ್ವಾ ಇನ್ನು? ಸೊ ಅವ್ರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಪ್ರಪೋಸ್ ಮಾಡ್ತಾ ಇರ್ತಾರ ಡೈಲಿ ಬೇಸಿಸ್ ಅಲ್ಲಿ ಹಾಗಾದ್ರೆ. ಅಂದ್ರೆ 90s ಅಲ್ಲಿ ಯೂಶಲಿ ಲೆಟರ್ ಕೊಡ್ತಾ ಇದ್ರು, ಲವ್ ಲೆಟರ್ಸ್. ಇವಾಗ ಇಲ್ಲ, ಎದುರುಗಡೆ ಸಿಕ್ಕಿದ್ರಿ, ಇವಾಗ ಲೆಟರ್ ಕೊಟ್ಟ ಆಗಿದೆ, ಅವಾಗ ಏನ್ ಹೇಳ್ತೀರಾ ಅವ್ರಿಗೆ? ಅರುಣ್, ನಾನು ಕೊಟ್ಟಿದ್ದ ಲೆಟರ್ ನೋಡಿದ್ರಾ? ಓದಿದ್ದೀನಿ ಪ್ರದೀಪ್ ಅವರೇ. ನೀವೇನು ಹೇಳಲೇ ಇಲ್ಲ ಅದ್ರ ಬಗ್ಗೆ. ಹೇಳಕ್ಕೇನಿದೆ ಪ್ರದೀಪ್ ಅವರೇ? ಓದಕ್ ಬರುತ್ತಾನೆ. ನಿಮ್ಗೆ ಒಪ್ಕೆನಾ? ನಾನೇ ನಿಮಗೆ ಕೊಡೋಣ ಅನ್ಕೊಂಡಿದ್ದೆ ಪ್ರದೀಪ್ ಅವರೇ. ಅದು ನಿಮ್ಮಿಂದ ಬಂದಿದ್ದು ತುಂಬಾ ಸಂತೋಷ. ಸೂಪರ್. ಇದು 90s ಅಲ್ಲಿ ಮುಖಾನೇ ನೋಡ್ತಿರ್ಲಿಲ್ಲ, ಜಸ್ಟ್ ಹಿಂಗ್ ಕೆಳಗಡೆ ನೋಡ್ಕೊಂಡು ಹಿಂಗ್ ಮಾತಾಡ. ಕರೆಕ್ಟ್. ಕಟ್ಟು 2K ಕಿಡ್ಸ್. 2K ಕಿಡ್ಸ್ ಅಲ್ಲೂ ಮುಖ ನೋಡಲ್ಲ, ಮೊಬೈಲ್ ಅಲ್ಲ, ಅವರು ಇನ್ಯಾಕ್ಟ್ ಮಾಡಿ ಇನ್ ಕೇಸ್ ಫೇಸ್ ನೋಡಿಲ್ಲ. ಅದು ಒಟ್ಟಿಗೆ ಸಿಕ್ಕಿದ್ರೆ ನೀನು ಏನಕ್ಕೆ ಅಷ್ಟು ಲೇಟಾಗಿ ರಿಪ್ಲೈ ಮಾಡ್ದೆ? ಯಾಕೆ? ನೀನು ಸುಮಾರು ಸತಿ ನೀನು ಲೇಟಾಗಿ ರಿಪ್ಲೈ ಮಾಡಿದ್ರೆ. ನಾನು 9ಗೆ ಮೆಸೇಜ್ ಮಾಡಿದ್ದೀನಿ, 9:02 ರಿಪ್ಲೈ ಮಾಡಿದ್ಯಾ. 2 minutes ಗ್ಯಾಪ್ ಅಲ್ಲಿ ಯಾರ ಹತ್ರ ಟೆಕ್ಸ್ಟ್ ಮಾಡ್ತಾ 2 minutes ಅಲ್ಲಿ ಏನ್ ಮಾಡಕ್ಕಾಗುತ್ತೆ? 2 minutes ಅಲ್ಲಿ ಮೊಬೈಲ್ ನೋಡಿಲ್ಲ, ಪಕ್ಕದಲ್ಲಿ ಇಟ್ಟಿದ್ದೆ ಅಷ್ಟೇ ಅಲ್ವಾ? ಇಲ್ಲ ನಾನು ಮೆಸೇಜ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ರಿಪ್ಲೈ ಬೇಕು. ಸರಿಮ್ಮ, ಇವಾಗ ಏನು? ನನ್ಗೆ ಯಾಕೋ ಡೌಟು, ಆ 2 minutes ಗ್ಯಾಪ್ ಅಲ್ಲಿ ಇನ್ನೊಬ್ರು ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡ್ತಾ ಇದೆಯಾ ಅಂತ. ನಿನ್ನ ಒಬ್ಬಳನ್ನ ಮೇಂಟೈನ್ ಮಾಡಕ್ಕೆ ನನ್ನ ಕೈಲಾಗ್ತಿಲ್ಲ, ಇನ್ನೊಬ್ಬ ಗರ್ಲ್ ಫ್ರೆಂಡ್. ಅದೆಲ್ಲ ಡೈಲಾಗ್ ಅಷ್ಟೇ. ನೆಕ್ಸ್ಟ್ ಟೈಮ್ ನನ್ನ ಮೆಸೇಜ್ಗೆ ಇಮಿಡಿಯೇಟ್ ರಿಪ್ಲೈ ಬಂದಿಲ್ಲ ಅಂದ್ರೆ ಬ್ರೇಕಪ್. ಒಂದ್ ಕೆಲಸ ಮಾಡೋಣ, ಹಾ, ನನ್ನ ಮೊಬೈಲ್ ನೀನೇ ಇಟ್ಕೊಂಡ್ಬಿಡು, ಹಾ, ನೀನೇ ರಿಪ್ಲೈ ಮಾಡ್ಕೋ, ನನಗೆ ಮೊಬೈಲೇ ಬೇಡ. ಓ, ಇನ್ನೊಂದು ಮೊಬೈಲ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಬ್ರೇಕಪ್ ತರ ಆಗೋಯ್ತು ಆಕ್ಚುಲಿ. ಪ್ರಪೋಸಲ್ ಆಗ್ಬೇಕಲ್ಲ, ಇದು ಪ್ರಪೋಸಲ್ ಫಸ್ಟ್, ಬ್ರೇಕಪ್ ನೆಕ್ಸ್ಟ್ ಸೆಗ್ಮೆಂಟ್ ಅದು. ಓಕೆ, ಇದು ಅರುಣ್ ಮಾಡ್ಲಿ. ಓಕೆ. ಅಯ್ಯೋ, 2K ಕಿಡ್ಸ್ ಪ್ರಪೋಸಲ್. ನಾನು ಆಕ್ಚುಲಿ ನಾನು ಒಂದು ಥಿಂಕ್ ಮಾಡಿದ್ದೀನಿ. ಏನಂದ್ರೆ ಸುಮಾರು ಎಲ್ಲ ಫ್ರೆಂಡ್ಸ್ ಇದರಲ್ಲೆಲ್ಲ ನೋಡಿದ್ದೀನಿ, ಯಾರ ಜೊತೆ ನನಗೆ ಅಷ್ಟೊಂದೇನು ಇಟ್ಸ್ ನಾಟ್ ವರ್ಕಿಂಗ್. ಓಕೆ, ಐ ನೋ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ನನಗೆ ಇಂಟ್ರೆಸ್ಟ್ ಇದೆ, ಮನೆಯಲ್ಲೂ ನೋಡ್ತಿದ್ದಾರೆ. ನಿನಗೂ ಇಂಟ್ರೆಸ್ಟ್ ಇದ್ರೆ ಲೆಟ್ಸ್ ಟೇಕ್ ಇಟ್ ಫರ್ದರ್, ಲೆಟ್ ಮಿ ನೋ. ಆಕ್ಚುಲಿ ಈ ಥರ ನನಗೆ 2-3 ಜನ ಹೇಳಿದ್ದಾರೆ ಅವರು. ಅಕೌಂಟ್ ಎಲ್ಲ ಫಸ್ಟ್ ಕ್ಲೋಸ್ ಮಾಡಬೇಕು. ಸೊ ಐ ನೀಡ್ ಸಮ್ ಟೈಮ್. ಆಕ್ಚುಲಿ ನೀವಂದ್ರೆ ನಂಗೆ ತುಂಬಾನೇ ಇಷ್ಟ. ಯಾರ್ಯಾರೆಲ್ಲ ಹೇಳಿದಾರೆ? ರಾಹುಲ್ ಹೇಳಿದಾನ? ರಾಹುಲ್ ಅಲ್ಲ, ಕಾರ್ತಿಕ್ ಹೇಳಿದ್ದ. ನನಗೆ ಯಾಕೋ ಧನು ಮೇಲೆ ಡೌಟ್. ಸೊ ನನ್ಗೆ ಸ್ವಲ್ಪ ಟೈಮ್ ಬೇಕು, ನಾನು ಹೇಳ್ತೀನಿ ನಿಮಗೆ. ಆ್ಯಕ್ಚುಲಿ ನನಗೆ ಈ ಲವ್ ಮ್ಯಾರೇಜ್ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ನಾವು ಸ್ವಲ್ಪ ದಿನ ಡೇಟ್ ಮಾಡೋಣ, ಸೊ ದ್ಯಾಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಆಮೇಲೆ ವರ್ಕೌಟ್ ಆದರೆ ಮ್ಯಾರೇಜ್ ಎಲ್ಲ. ನನಗೆ ಮದುವೆ ಆಗಿ ರಿಸ್ಟ್ರಿಕ್ಟೆಡ್ ಆಗಿ ಮನೇಲೆಲ್ಲ ಫ್ಯಾಮಿಲಿ ಜೊತೆ ಇರೋಕೆ ಅಷ್ಟೊಂದು ಇಷ್ಟ ಇಲ್ಲ. ಆಮೇಲೆ ಇನ್ನೊಂದು ಕ್ಲಿಯರ್ ಆಗಿ ಹೇಳಿ, ಯು ಟೆಲ್ ಮಿ, ಇವಾಗ ಕೆಲವೊಂದು ದಿನ ಡೇಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ 50-50 ಆ ಥರ ಇದ್ದರೆ ಬೇಡ.
50ಗಿಂತ ಜಾಸ್ತಿ ಇದ್ರೆ ಮಾಡೋಣ, ಇಲ್ಲಾಂದ್ರೆ ಲೆಟ್ಸ್ ಕಾಲ್ ಇಟ್ ಆಫ್. ಡಿಸಿಷನ್ ರೈಟ್ ನಾವ್ ಅದು ಹೇಳಕ್ಕಾಗಲ್ಲ. ಐ ಕಾಂಟ್ ಟೇಕ್ ಡಿಸಿಷನ್. ನೀವಂದ್ರೆ ಇಷ್ಟ ನನ್ಗೆ, ಓಕೆನಾ? ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ನೀವಂದ್ರೆ ಇಷ್ಟನೇ. ಯಾವ ಝೋನಲ್ಲಿ ಇಟ್ಟಿದ್ದೀರಾ ನಮ್ಮನ್ನ? ಓಕೆ ಝೋನಲ್ಲೇ ಇಟ್ಟಿದ್ದೀನಿ, ಬಟ್ ಐ ನೀಡ್ ಸಮ್ ಟೈಮ್. ಓಕೆ ತಗೊಳ್ಳಿ. ಸೂಪರ್, ಚೆನ್ನಾಗಿ. ಸೊ ನೆಕ್ಸ್ಟ್ ಈಗ ಬ್ರೇಕಪ್ ಇನ್ 90s ಮತ್ತು ಬ್ರೇಕಪ್ ಇನ್ 2K ಕಿಡ್ಸ್. ಹಾಂ, ಬ್ರೇಕಪ್ ಯಾರು ಮಾಡ್ತೀರಾ? ನೀವು ಮಾಡಿ. ಆ್ಯಕ್ಚುಲಿ ಅವರು 2K ಕಿಡ್ಸ್ ಮಾಡ್ತಾರೆ ಬ್ರೇಕಪ್. ನಾನು 90s. 90s ಬ್ರೇಕಪ್ ಆದಾಗ ಬ್ರೇಕಪ್ ಹಾಂ ಹಿಂಗಾಗುತ್ತೆ, ಯಾವ ಥರ ರಿಯಾಕ್ಷನ್ ಹಿಂಗೆ ಬರುತ್ತೆ? ಪ್ರತಿಭಾ ಅವರೇ, ಆ್ಯಕ್ಚುಲಿ ಏನಂದರೆ ಬ್ರೇಕಪ್ ಆಗುವಾಗ ನೋಡ್ತಾ ಇಲ್ಲ ಮುಖ. ಓಕೆ, ಇದು ನಾವಿಷ್ಟೆಲ್ಲ ಜೊತೆಯಲ್ಲೆಲ್ಲ ಓಡಾಡಿದ್ದೀವಿ. ಪ್ರತಿಭಾ ಅವರೇ ಅಳಬೇಡಿ. ಪ್ರತಿಭಾ ಅವರೇ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ನನಗೂ ಕಷ್ಟ ಆಗ್ತಿದೆ ಪ್ರತಿಭಾ ಅವರೇ. ಮನೆಯಲ್ಲಿ ಒಪ್ತಿಲ್ಲ, ಯಾರನ್ನೂ ಒಪ್ತಿಲ್ಲ, ಒಬ್ಬರೂ ಸಪೋರ್ಟ್ ಮಾಡ್ತಿಲ್ಲ. ಮನೆಯಲ್ಲಿ ಆಲ್ರೆಡಿ ನೋಡಿದ್ದಾರೆ. ನಾನು ನಿಮ್ಮನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಬಟ್ ಇದ್ಯಾಕೋ ಸರಿ ಅನಿಸ್ತಿಲ್ಲ ಪ್ರತಿಭಾ ಅವರೇ. ಜೊತೆಲಿ ಓಡಾಡುವಾಗ ಸರಿ ಇತ್ತಲ್ಲ. ತುಂಬ ಸಾರಿ, ನನಗೆ ಕ್ಷಮಿಸ್ಬಿಡಿ. ನಂಗೆ ಗೊತ್ತಿತ್ತು ನೀವು ಇದೇ ಥರ ಹೇಳ್ತೀರಾ. ಓಕೆ, ನೈಸ್. 90s ಅಂದ್ರೆ ಫುಲ್ 90s, ಮತ್ತೆ 1995 1996 ಬಂದ್ರೆ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ 2K ಬ್ರೇಕಪ್ ಇನ್ 2K ಕಿಡ್ಸ್, ಬ್ರೇಕಪ್ ಬಿಟ್ವೀನ್ 2K ಕಿಡ್ಸ್. ಒಂದೇ ಲೈನಲ್ಲಿ ಹೇಳ್ಬೋದು. ಅವಾಗಲೇ ಮಾಡಿದ್ವಲ್ಲ ಅದೇನಾ ಸರ್? ಜಗಳ ಸ್ಟಾರ್ಟ್ ಮಾಡಿದ್ರಲ್ಲ ಆಗಲೇ. ಇಟ್ಸ್ ನಾಟ್ ಹ್ಯಾಪನಿಂಗ್ ರಾಣಿ, ಲೆಟ್ಸ್ ಕಾಲ್ ಇಟ್ ಆಫ್. ದಟ್ಸ್ ಓಕೆ, ಫೈನ್. See if something sparks again, then let's see, but as of now it's not happening. ಓಕೆ, ಆಕ್ಚುಲಿ ನಾನೇ ಹೇಳ್ಬೇಕಂತ ಇದ್ದೆ ನಿಮಗೆ, ಬಟ್ ದಟ್ಸ್ ಓಕೆ. ಕೋಪ ಜಾಸ್ತಿ ನಿನಗೆ, ನೀನು ಹೇಳ್ತೀಯ. ಓಕೆ, ನೈಸ್. ಓಕೆ, ಇನ್ನು ನೆಕ್ಸ್ಟ್ ಈಗ 90s ನೀವು ಪೇರೆಂಟ್ಸ್, ಆ್ಯಕ್ಚುಲಿ ನೀವು ಹೇಳಬೇಕು, ಇಬ್ಬರು ಹೋಗಿ ವಿಷಯ ತಿಳಿಸ್ಬೇಕು ಪೇರೆಂಟ್ಸಿಗೆ. ನೀವು ಬೋತಾರ್ 90s ಕಿಡ್ಸ್, ಇವಾಗ ಆ ಟೈಮಿನ ಲವರ್ಸ್, ಹೆಂಗೆ ನೀವು ಹೇಳ್ತೀರಾ ಅಂತ. ನೀವು ಇಬ್ಬರು ಸೇರ್ಕೊಂಡು ಹೇಳ್ಬೋದು, ಅಥವಾ ಪೇರೆಂಟ್ಸಿಗೆ ಹೋಗಿ ಹೇಳ್ತಾ ಇದ್ದೀರಾ? ಈಗ ಅವ್ರ ಪೇರೆಂಟ್ಸ್ ಆದ್ರೂ ಆಗ್ಬೋದು, ನಿಮ್ಮ ಪೇರೆಂಟ್ಸ್ ಆದ್ರೂ ಆಗ್ಬೋದು. ನಮ್ಮಮ್ಮನ ಇಲ್ಲ, ಇಬ್ರು ಸೇರ್ಬಿಟ್ಟು ಮಾಡಿ. ಆಕ್ಚುಲಿ ಅವಾಗ ತುಂಬಾ ಹೆದರ್ತಾ ಇದ್ರು ಹೇಳ್ಬೇಕಂತ ಅಂದ್ರೆ. ಸೊ ನಿಮ್ಗೆ ಹೇಳದಾ? ಹೇಳಿ, ಪರವಾಗಿಲ್ಲ. ಅಮ್ಮ, ನೀನು ಫಸ್ಟು ನನ್ನ ಬೈಬೇಡ. ಇವಾಗ ಹೇಳ್ತೀನಿ ಏನೋ ಒಂದು. ನೀನು ಫಸ್ಟು ಸಮಾಧಾನ ಕೂತ್ಕೋ. ಏನಂದ್ರೆ ನೀನು ಸುಮಾರು ಕಡೆ ಹುಡುಕ್ತಾ ಇದೆಯಾ. ಅಲ್ಲ, ಈ ಹುಡುಗಿ ಯಾರು ಫಸ್ಟ್? ಈ ಹುಡುಗಿ ಯಾರು ಕರ್ಕೊಂಡ್ ಬಂದಿದ್ಯಲ್ಲ? ಅದೇ ಹೇಳ್ತೀನಿ ಇರು, ಸ್ವಲ್ಪ ಇರು. ನೀನು ಕುತ್ಕೋ. ನೀನು ಫಸ್ಟೇ ನೀನೆಲ್ಲ ಕ್ವಶನ್ಸ್ ಎಲ್ಲ ಕೇಳಬೇಡ. ಕುತ್ಕೊಂಡಿದ್ದೀನಿ, ಹೇಳು. ಏನಂದ್ರೆ ನೀನು ಸುಮಾರು ಕಡೆ ಎಲ್ಲೆಲ್ಲ ಹೋಗಿ ಹುಡುಕ್ತಾ ಇದೆಯಾ, ಎಲ್ಲ ಯಾರು ಸೆಟ್ ಆಗ್ತಿಲ್ಲ. ಹೌದು. ನಾನು ಸುಮಾರು ದಿನದಿಂದ ನಿನ್ಗೆ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಅಲ್ಲ, ಒಂದು ಹುಡುಗಿ ಕರ್ಕೊಂಡ್ಬಂದು ಹೇಳ್ಬೇಕು ಅನ್ಕೊಂಡಿದ್ದೀನಿ, ಅದು ಇದು ಅಂತಂದ್ರೆ ಏನ್ ಅರ್ಥ? ಇವಾಗ ಸಡನ್ ಆಗಿ ಈ ಹುಡುಗಿ ಯಾರು ಅಂತ ಫಸ್ಟ್ ಹೇಳು. ಹೇಳ್ತೀನಿ. ಈ ಹುಡುಗಿ ಅಂದ್ರೆ ನನಗೆ ಇಷ್ಟ ಅಂದ್ರೆ ಏನೋ ಅರ್ಥ? ಯಾವ ತರ ಇಷ್ಟ ಅಂತಂದ್ರೆ? ಇಷ್ಟ ಅಂದ್ರೆ ನೀನು ಅಪ್ಪ ಸುಮಾರು ಹುಡುಕ್ತಾನೆ ಇದ್ದೀರಾ. ನಿಮಗೆ ಅದೆಲ್ಲ ಬಿಡಿ, ಅದು ಕಷ್ಟ ಆಗುತ್ತೆ ನಿಮಗೆ. ನನಗೆ ನೋಡಿದೀನಿ, ತುಂಬಾ ಒಳ್ಳೆ. ನಮಗೆ ಕಷ್ಟ ಆಗುತ್ತೆ ನಿಂಗೆ ಹುಡುಗಿ ಹುಡುಕೋದು? ಹಂಗಲ್ಲಮ್ಮ, ನನಗೆ ಇಷ್ಟ ಆಗಿದೆ ಅಮ್ಮ. ನೀನು ಯೋಚನೆ ಮಾಡು, ಅಪ್ಪನಿಗೆ ಹೇಳು, ನೀನೇ ಕನ್ವಿನ್ಸ್ ಮಾಡು. ಏನಂತ ಕನ್ವಿನ್ಸ್ ಮಾಡ್ಬೇಕು ಅಮ್ಮ? ನೀ ಏನ್ ಹೇಳಕ್ ಹೊರಟಿದೆ ಈಗ? ಈ ಹುಡುಗಿ ಯಾರು ಫಸ್ಟ್ ಹೇಳು. ಕರ್ಕೊಂಡೋಗಿ ಹೊರಗಡೆ ಫಸ್ಟ್ ಹೊರಗಡೆ ನಿಲ್ಸವ್ರು. ನನಗೆ ಮಾತಾಡಿ ನೀನು ಫಸ್ಟ್. ಹಂಗೆಲ್ಲ ಹೇಳ್ಬೇಡಮ್ಮ. ಹುಡುಗಿ ಹೆಸರು ಪ್ರತಿಭಾ, ನನ್ನ ಜೊತೆನೇ ಓದ್ಕೊಂತ ಇದ್ದಾರೆ. ಅದಕ್ಕೆ ಹೇಳದ್ ಕೇಳಿಸ್ಕೊಮ್ಮ. ಯಾಕಮ್ಮ ಬೈಕ್? ನಾನು ಈ ಹುಡುಗಿ ಅಂದ್ರೆ ಇಷ್ಟ. ನೀನ್ ಅಪ್ಪನ ಜೊತೆ ಮಾತಾಡಿ ಹೇಳ್ಕ. ಏನಂತ ಮಾತಾಡ್ಬೇಕು? ನೀನು ದೊಡ್ಡವ್ರ ಮುಂದೆ ಈ ತರ ಹುಡುಗಿ ಕರ್ಕೊಂಡ್ಬಂದು ಮಾತಾಡೋಂತ ಮಾತಾ ಇದು? ಕರ್ಕೊಂಡ್ಬಂದಿದ್ದೀನಿ ಅಷ್ಟೇ ಅಲ್ಲಮ್ಮ. ಅವ್ರ ಮನೆಗೆ ಹೋಗಿ ಮಾತಾಡಿ. ಇನ್ನೇನ್ ಮದುವೆ ಆಗಿ ಬಂದಿಲ್ಲ ಅಂತ ಹೇಳ್ತಾ ಇದ್ದೆ ಹಂಗಾದ್ರೆ? ಹಂಗಲ್ಲಮ್ಮ. ನಿನ್ ಬಿಟ್ಟು ನಾನು ಹೆಂಗ್ ಮದ್ವೆ ಆಗ್ತೀನಿ? ನಿಮ್ಗೆಲ್ಲ ಹೇಳ್ದೆ. ಅಷ್ಟಾದ್ರೂ ಇದೆಯಾ ತಲೆಯಲ್ಲಿ? ನೀನ್ ಹೆಂಗಾದ್ರೂ ನಿನ್ನ ಅಪ್ಪ ನೀನೇ ಮಾತಾಡು. ಈಗ ಅಪ್ಪನ ಹತ್ರ ನಾನು ಮಾತಾಡ್ತೀನಿ, ಅವ್ರು ಬರೋ ತನಕ ಹೊರಗಡೆನೇ ಇರಿ ಇಬ್ರು. ಇದೆ ಅಮ್ಮ, ಅವ್ರು ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾರೆ. ಅದೆಲ್ಲ ಗೊತ್ತಿಲ್ಲ. ಅಪ್ಪ ಬರೋ ತನಕ ಹೊರಗಡೆನೇ ಇರ್ಲಿ. ಮನೆ ಹಾಳು ಮಾಡ್ಬಿಡ್ತೀರಿ ಇಬ್ರು ಸೇರ್ಕೊಂಡು. ಹಂಗೇನಿಲ್ಲಮ್ಮ, ಹಂಗೇನಾಗಲ್ಲ. ಅವ್ರು ತುಂಬಾ ಒಳ್ಳೆಯವರೇ, ತುಂಬಾ ಅವರೆಲ್ಲ. ಅದು ನಿಮ್ಮ ಅಪ್ಪ ಹೇಳ್ತಾರ ಅದನ್ನ ಬಂದು ಅಲ್ಲಿ ತನಕ ಇಲ್ಲೇ ಕುತ್ಕೊಂಡಿರಿ. ಅಮ್ಮ ಯಾಕಮ್ಮ? ನನಗೆ ಟಾಸ್ಕ್ ಆಯ್ತು ಹಂಗೆ. ಸೊ 2K ಕಿಡ್ಸ್ ಮಧ್ಯೆ ಅಕಸ್ಮಾತ್ ಆದ್ರೆ
ನೀವು ಬಂದು ಹೇಳ್ತಾ 2K ಕಿಡ್ಸ್ ಹೇಳ್ತಾರಾ ಫಸ್ಟ್ ಪೇರೆಂಟ್ಸಿಗೆ? ಹಾಂ ಮಾಡಿ. ಅವರು ಹೇಳ್ತಾರಲ್ವೋ ಗೊತ್ತಿಲ್ಲ. ಹಾಂ ಫಾರ್ ಎಕ್ಸಾಂಪಲ್ ಈಗ ಪಾಪ ಆಲ್ರೆಡಿ ಹ್ಯಾವ್ ಒನ್ ಬಾಯ್ ಫ್ರೆಂಡ್ ಆಯ್ತಾ, Okay. ನೀನ್ Who is he ಯಾವ್ದನ್ನು ನೋಡಕ್ ಹೋಗ್ಬೇಡ ಹಾಂ ಆಯ್ತಾ, ಇವರೇ ನನ್ನ ಬಾಯ್ ಫ್ರೆಂಡ್. ಓ ಹಾಯ್ ಓಕೆ ಸರ್. ಹಾಯ್ ಮ್ಯಾನ್. ಹಾ, ಸೊ ನೀನು ಯಾವ ಹುಡ್ಗನು ನೋಡಕ್ ಹೋಗ್ಬೇಡ, ನಂಗೆ ಇವ್ರಂದ್ರೆ ಇಷ್ಟ, ನಾನು ಇವ್ರನ್ನೇ ಮದ್ವೆ ಆಗ್ತೀನಿ. ಒಪ್ಕೋತೀಯೋ ಒಪ್ಕೊಳಲ್ವೋ? ಮದುವೆ ಆಗ್ತೀಯ ತಾನೆ ಇವ್ರನ್ನೇ? ಹೌದು, ನಾಳೆ ಬೇರೆ ಯಾರನ್ನೂ ಕರ್ಕೊಂಡು ಬರಬಾರ್ದು, ಬ್ರೇಕಪ್ ಆಯ್ತು ಅದು ಅಂತ. ನೋಡೋಣ ಬೇಕಿದ್ರೆ. ಇವ್ರ ನೋಡೋಣ ಅಂದ್ರೆ ಏನಪ್ಪ, ವಾಟ್ ಯು ಸೇ ಫಾರ್ ದಿಸ್? ನಾವು ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ ತೊಗೊಂಡಿದ್ದೀವಿ. ಅಲ್ಲ ಬಂದು ನೋಡೋಣ ಅಂತಾರೆ ಅವರು. ಈಗ ಇವ್ರಂದ್ರೆ ನನ್ಗೆ ಇಷ್ಟ ಅಪ್ಪ, ನೀನ್ ಯಾವ ಹುಡ್ಗನೂ ನೋಡ್ಬೇಡ, ನಾನು ಇವ್ರನ್ನೇ ಮದ್ವೆ ಆಗ್ತೀನಿ, ನಿಂಗೆ ಓಕೆನಾ ಇಲ್ವಾ? ಅಲ್ಲ ನಾನು ಸದ್ಯಕ್ಕೆ ನಾವು ಕ್ಲಿಯರ್ ಆಗಿದ್ದೀವಿ. ಬೇಡ. ಸದ್ಯಕ್ಕೆ ಓಕೆ, clear ಮುಂದೆ ಗೊತ್ತಿಲ್ಲ ಅಂತನಾ? ಇಟ್ ಡಿಪೆಂಡ್ಸ್. ಅದು ಯಾರು ಹೇಳಕ್ಕಾಗಲ್ವಲ್ಲ ಸರ್. ಹೌದು, ಆಸ್ ಆಫ್ ನೌ ಇವ್ರನ್ನೇ ನನ್ಗೆ ಇಷ್ಟ ಅಪ್ಪ. ಮುಂದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ವೈ ಡು ಯು ಹ್ಯಾವ್ ಟು ಟೆಲ್ ಮೀನು? ನನಗೆ ಯಾಕೆ ಹೇಳ್ತಿದ್ದೀರಾ? ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಲ್ಲ. ಡಿಸೈಡ್ ಮಾಡಿದೀವಿ ಆಲ್ರೆಡಿ. ನಿಮ್ ಡಿಸಿಷನ್ just inform me. ಬೇಡ. Okay. ಹೌದು, ಓಕೆ, ಆಲ್ ದಿ ಬೆಸ್ಟ್. ಮತ್ತೆ ನನ್ನ ಹತ್ರ ಏನು ಕೇಳಕ್ ಬರಬಾರ್ದು. ಓಕೆ ಬೈ. ಬ್ರೇಕಪ್ ಎಲ್ಲ ಅದು ಇದು ಆದ್ರೆ ಓಕೆ ಬೈ. ಬೈ ಬೈ, ಸಿ ಯು. ಬೈ. ಸದ್ಯ ಒಂದು ಹಣೆ ಬರೋ ತಲೆ ಬಿಸಿ ತಪ್ಪು. ಇದು ಎಕ್ಸ್ಟ್ರೀಮ್ ಆಗಿದೆ.